ಸೌಜನ್ಯ ಹೋರಾಟ ಮೊದಲು ಪ್ರಾರಂಭವಾದಾಗ ಮಹೇಶಣ್ಣನನ್ನು ನಕ್ಸಲೈಟ್ ಅಂತ ಹೇಳಿ ಎನ್ಕೌಂಟರ್ ಮಾಡುವ ಒಂದು ಆದೇಶವನ್ನು ಕುತಂತ್ರವನ್ನು ಈ ಧರ್ಮೋದ್ಯಮಿ ಮಾಡಿದ ಅಂತ ಹೇಳ್ಬೋದು. ಈ ಬಡ್ಡಿ ಪೂಜ್ಯ ಕಾಮಂದ ಅಂತ ಹೇಳ್ಬೋದು. ಆ ಸಮಯದಲ್ಲಿಯೂ ಕೂಡ ಸೌಜನ್ಯ ಹೋರಾಟ ನಿಲ್ಲಿಸಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಅದೇ ರೀತಿ ಈಗಲೂ ಸಹ ಅವರನ್ನು ಒಂದು ಕೋಮು ಗಲಭೆಯಲ್ಲಿ ಮಹೇಶಣ್ಣನನ್ನು ಸೇರಿಸಿ ಗಡೀಪಾರು ಮಾಡಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸುವಂತ ಒಂದು ಕುತಂತ್ರ ಈ ಧರ್ಮೋದ್ಯಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲ ರಾಜಕೀಯ ಪಕ್ಷಗಳ ಜೊತೆ ಸೇರಿ ಅಂತಾನೆ ಹೇಳ್ಬೋದು. ಇದು ಯಾವುದು ಕೂಡ ನಡೆಯೋದಿಲ್ಲ. ಜನರಿಗೆ ಸತ್ಯ ಅರ್ಥ ಆಗಿದೆ. ಯಾಕಂತ ಹೇಳಿದ್ರೆ ಮಹೇಶಣ್ಣ ಯಾವುದೇ ಒಂದು ಕೋಮು ಗಲಭೆಯ ರೀತಿಯ ಒಂದು ಭಾಷಣ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲರೂ ಕೂಡ ನಾವು ಕೇಳ್ತಾ ಇರೋದು ಒಂದು ಒಗ್ಗಟ್ಟಾಗಿ ಸೌಜನ್ಯಗೆ ನ್ಯಾಯ ಬಿಟ್ರೆ ಯಾವುದೇ ಒಂದು ಕೋಮು ದ್ವೇಷವನ್ನು ಹಚ್ಚಿಸುವಂತಹ ಒಂದು ಭಾಷಣಗಳಾಗಲಿ ಒಂದು ವಿಡಿಯೋಗಳನ್ನಾಗಿ ಯಾರು ಕೂಡ ನಾವು ಸೌಜನ್ಯ ಹೋರಾಟಗಾರರು ಮಾಡೋದಿಲ್ಲ. ಇವರು ಕೇವಲ ಒಂದು ಸೌಜನ್ಯ ಹೋರಾಟ ನಿಲ್ಲಿಸೋದಕ್ಕೆ ಇದೇ ಒಂದು ಎಳೆಯನ್ನು ಇಟ್ಕೊಂಡು ಮಹೇಶ್ ಅಣ್ಣ ಮತ್ತು ಮನೋಜ್ ಅವರನ್ನು ಕೂಡ ಒಂದು ರೌಡಿ ಶೀಟರ್ ಅಂತ ಹೇಳಿ ಮಾಡಿ ಅವ್ರನ್ನ ಗಡೀಪಾರು ಮಾಡ್ತೀವಿ ಅಂತ ಹೇಳಿ ಸೌಜನ್ಯ ಹೋರಾಟವನ್ನು ನಿಲ್ಲಿಸುವಂತ ಒಂದು ಷಡ್ಯಂತ್ರ ಕುತಂತ್ರ ಈ ಧರ್ಮೋದ್ಯಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಸೌಜನ್ಯ ಹೋರಾಟ ನಿಲ್ಲುತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರೆ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ಇದರಿಂದ ಕಿಚ್ಚ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೂ ಸೌಜನ್ಯ ಹೋರಾಟ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಒಂದು ನಾವು ಸೌಜನ್ಯ ನ್ಯಾಯ ಯಾತ್ರೆ ಮಾಡಬೇಕಾದ್ರೆ ಒಂದು ಫೇಕ್ ವಾಟ್ಸಪ್ ಚಾಟ್ನ ತೋರಿಸಿ ಒಂದು ಈ ನ್ಯಾಯದ ಯಾತ್ರೆಗೆ ಸ್ಟೇ ತಂದ್ರು ಕೋರ್ಟ್ನಿಂದ. ಆದ್ರೂ ಸರಿ ಆ ಚಾಟ್ ಮಾಡಿದವರು ಯಾರು ಅನ್ನೋದು ಈ ತನಿಖೆಯನ್ನು ನ್ಯಾಯಾಲಯ ಕೂಡ ಸರಿಯಾಗಿ ಮಾಡೋದಿಲ್ಲ, ಸ್ಟೇ ಕೊಡುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಅನ್ನೋದು ಕೂಡ ಪೊಲೀಸರು ಸರಿಯಾಗಿ ತನಿಖೆ ನಡೆಸೋದಿಲ್ಲ. ಮತ್ತೆ ಎಲ್ಲ ಯೂಟ್ಯೂಬ್ ವಿಡಿಯೋಗಳಿಗೂ ಕೂಡ ಸ್ಟೇ ತರ್ತಾರೆ. ಈಗ ಅಲ್ಲಿ ನಡೆದಿರುವ ಒಂದು ಅಸಹಜ ಸಾವುಗಳು ಕೊಲೆಗಳ ವರದಿ ಸುಳ್ಳಾಗಿದ್ರೆ ಅದರ ಮೇಲೆ ಆ ವರದಿ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ವಿಡಿಯೋಗಳನ್ನು ಬ್ಲಾಕ್ ಮಾಡಿಸೋದು, ಯೂಟ್ಯೂಬ್ ಚಾನೆಲ್ಗಳನ್ನು ಬ್ಲಾಕ್ ಮಾಡಿಸೋದು, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ರಾಜ್ಯಾಂಗ ಎಲ್ಲದೂ ಕೂಡ ಒಬ್ಬ ಧರ್ಮೋದ್ಯಮಿಯ ಕೈಯಲ್ಲಿದೆ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ನ್ಯಾಯವನ್ನು 13 ವರ್ಷದಿಂದ ಆ ತಾಯಿ ಕೇಳ್ತಾ ಇದ್ದಾಳೆ ನ್ಯಾಯ. ಆದ್ರೆ ಇದುವರೆಗೂ ಕೂಡ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಒಂದು ಅಸಡ್ಡೆಯ ಉತ್ತರಗಳನ್ನು ಕೊಡ್ತಾರೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದಿದ್ರು ಬೆಳ್ತಂಗಡಿಗೆ. ಆ ಸಮಯದಲ್ಲಿ ಸೌಜನ್ಯ ತಾಯಿ ಕೂಡ ಹೋಗಿ ಮನವಿ ಕೊಟ್ಟಿದ್ದಾರೆ, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಒಂದು ಬಡ ಒಕ್ಕಲಿಗ ತಾಯಿ ಒಂದು ನ್ಯಾಯ ಕೇಳ್ತಾ ಇದ್ರೆ ಒಂದು ಅಸಡ್ಡೆಯ ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಅದೇ ಈಗ ಅವರು ಬಂದು ಹೋಗಿ ಒಂದು 3-4 ತಿಂಗಳಾಯ್ತು, ಇದುವರೆಗೂ ಕೂಡ ಆ ತನಿಖೆಯನ್ನು ಮಾಡೋದಿಲ್ಲ. ಮುಚ್ಚಿಸಿ ಮತ್ತೆ ಒಂದು ಧರ್ಮೋದ್ಯಮಿಗೆ ಸಪೋರ್ಟ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮಂತ 10 ಜನ ಡಿ ಕೆ ಶಿಗಳು ಇದ್ದಾರೆ ಈ ಧರ್ಮೋದ್ಯಮಿ ಕುಟುಂಬವನ್ನು ರಕ್ಷಣೆ ಮಾಡಕ್ಕಂತ ಹೇಳ್ತಾರೆ. ಅಂದ್ರೆ ಒಂದು ನಿಮ್ಗೆ ಎಷ್ಟು ಒಂದು ಬಡ ಒಕ್ಕಲಿಗೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಕೆ ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ಈ ರೀತಿಯ ಒಂದು ಮಾತುಗಳನ್ನು ಆಡ್ತೀರಾ. ಆಯ್ತು ಸರಿ, ಆ ಧರ್ಮೋದ್ಯಮಿಯ ತಮ್ಮ ಈ ಒಂದು ಮಾವುತ ಪ್ರಕರಣದ ಆರೋಪಿ, ಹಾಗಾದ್ರೆ ಒಂದು ಆರೋಪಿಯನ್ನು ನೀವು ರಕ್ಷಣೆ ಮಾಡ್ತೀರಾ ಉಪಮುಖ್ಯಮಂತ್ರಿಯಾಗಿ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ. ಯಾಕೆ ಮಾವುತ ಪ್ರಕರಣವನ್ನು ತನಿಖೆ ಮಾಡೋದಿಲ್ಲ ಎಂಬ ಒಂದು ಪ್ರಶ್ನೆ ಮೂಡ್ತದೆ. ನಮ್ಮ ಒಂದು ಒಕ್ಕಲಿಗ ಸಮಾಜವನ್ನು ಕೇವಲ ನೀವು ಜೈಲಿಗೆ ಹೋದಾಗ ನಿಮ್ಮ ಒಂದು ಸ್ವಾರ್ಥವನ್ನು ಬೇಯಿಸಿಕೊಳ್ಳೋಕೆ ಮತ್ತೆ ನಿಮ್ಮ ಒಂದು ಮುಖ್ಯಮಂತ್ರಿ ಆಗೋಕೆ ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ನೀವು ಒಂದು ಹಣವನ್ನು ಆಸ್ತಿ ಮಾಡೋಕೆ ಬಳಸ್ಕೊಂಡಿದ್ದೀರಾ ಎಂಬ ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಡ ಒಕ್ಕಲಿಗ ತಾಯಿಗೆ ನಿಮ್ಮ ಹತ್ರ ಒಂದು ನ್ಯಾಯದ ಭಿಕ್ಷೆ ಬಂದಾಗ ನೀವು ಇದುವರೆಗೂ 3-4 ತಿಂಗಳಾಯ್ತು ಬಂದು ಹೋಗಿ, ಇನ್ನು ಇದುವರೆಗೂ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಲ್ಲ. ಆ ಒಂದು ಕೋರ್ಟಿನ ಆರ್ಡರ್ ತಗೊಬನ್ನಿ ಅಂತ ಹೇಳಿ ಹೇಳ್ತೀರಾ, ಅದನ್ನು ತೆಗೆದುಕೊಂಡು ಹೋಗಿ ಮನೆಯಿಂದ ತಂದು ಕೊಟ್ಟರು ಸಹ ನೀವು ಒಂದು ಕ್ರಮವನ್ನು ಕೈಗೊಳ್ಳೋದಿಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಒಂದು ಕಮಿಟಿ ತರ ರಚನೆ ಮಾಡಿ ಅದನ್ನು ಕೂಡ ಮುಚ್ಚಿಟ್ಟಿದ್ದೀರಾ. ಇದು ಕೂಡ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರು ತಿಳಿದೆ ಅಂತ ಹೇಳ್ಬೋದು. ಒಂದು ಫೇಕ್ ವಾಟ್ಸಪ್ ಚಾಟ್ನ ನಂಬಿ ಒಂದು ನ್ಯಾಯಾಲಯ ಸ್ಟೇ ತಂದು ಒಂದು ನ್ಯಾಯದ ಯಾತ್ರೆಯನ್ನು ಕೂಡ ನಿಲ್ಲಿಸುತ್ತೆ. ಒಂದು ಅಸಹಜ ಸಾವುಗಳ ವರದಿ ಮಾಡಿದ್ರೆ ಅದಕ್ಕೆ ಕೂಡ ಒಂದು ಸ್ಟೇ ತಂದು ಬ್ಲಾಕ್ ಮಾಡಿಸುತ್ತೆ ಒಂದು ವಿಡಿಯೋಗಳನ್ನು ಅಂತ ಹೇಳಿದ್ರೆ ಅಲ್ಲಿ ನಡೆದಿದೆಯೋ ಇಲ್ಲವೋ ಅನ್ನೋದು ಒಂದು ಕೂಲಂಕುಷವಾಗಿ ಪ್ರಶ್ನೆ ಮಾಡಬೇಕಾದ ಒಂದು ಕರ್ತವ್ಯ ನ್ಯಾಯಾಲಯಕ್ಕೆ ಇರಬೇಕಲ್ವಾ. ಆ ಪ್ರಶ್ನೆಯನ್ನು ಕೂಡ ನ್ಯಾಯಾಲಯ ಮಾಡೋದಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆಯಿಂದ ನಮಗೆ ಒಂದು ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದ ಮೇಲೆಯೂ ಕೂಡ ಒಂದು ಅನುಮಾನ ಮೂಡುತ್ತದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವೆಲ್ಲವೂ ಕೂಡ ಒಂದು ಧರ್ಮೋದ್ಯಮಿಯ ಒಂದು ಹಿಡಿತದಲ್ಲೇ ಇದೆ ಎಂಬ ಒಂದು ಪ್ರಶ್ನೆಯೂ ಕೂಡ ಜನಸಾಮಾನ್ಯರಲ್ಲಿ ಮೂಡುತ್ತದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸೌಜನ್ಯ ಹೋರಾಟ ಆರಂಭವಾಗಿ 13 ವರ್ಷಗಳಲ್ಲಿ ಈಗ ಒಂದು 2-3 ವರ್ಷಗಳಲ್ಲಿಯೂ ಕೂಡ ಎಲ್ಲರಿಗೂ ಕೂಡ ತಿಳಿದಿದೆ. ಈ ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು ಯಾರು ಕೂಡ ಒಂದು ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡೋದಿಲ್ಲ. ಯಾಕಂತಂದ್ರೆ ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಸಹ ರಕ್ತದಲ್ಲಿಯೇ ಒಂದು ಪತ್ರವನ್ನು ಬರೆದರೂ ಸಹ ಅದಕ್ಕೆ ಉತ್ತರ ನೀಡೋದಿಲ್ಲ. ಒಂದು ಹಾಡಲು ಸಾಕೋದು ಒಂದು ಟ್ವೀಟ್ ಅನ್ನು ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾಕೆ ಎಂಬ ಒಂದು ಪ್ರಶ್ನೆ ಮಾಡ್ತಾರೆ. ಹಾಗೆ
ಮಂಗಳೂರಿಗೆ ಬಂದಾಗ ಕೂಡ ಪ್ರವೀಣ್ ನೆಟ್ಟರ್ ಅವರ ತಾಯಿಯನ್ನು ಕೂಡ ಭೇಟಿ ಮಾಡಿದ್ರು. ಅದೇ ಸೌಜನ್ಯ ತಾಯಿಯನ್ನು ಭೇಟಿ ಮಾಡಿಸ್ತೀವಿ ಅಂತ ಹೇಳಿದ ಬಿಜೆಪಿ ನಾಯಕರು ಯಾಕೆ ಸೌಜನ್ಯ ತಾಯಿಯನ್ನು ಕರ್ಕೊಂಡು ಹೋಗಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿಸಿಲ್ಲ ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು. ಇದರಿಂದ ಸ್ಪಷ್ಟವಾಗಿ ಅರ್ಥವಾಗ್ತದೆ, ಎಲ್ಲರೂ ಸೇರಿ ಒಂದು ಕುಟುಂಬವನ್ನೇ ರಕ್ಷಣೆ ಮಾಡ್ತಾ ಇದ್ದಾರೆ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಅಂತೂ ಬಿಡಿ, ಅದು ಒಂದು ಒಕ್ಕಲಿಗ ವೋಟ್ ಬ್ಯಾಂಕ್ ಅನ್ನು ಬೆಳೆಸ್ಕೊಂಡು ಒಂದು ಬಡ ಒಕ್ಕಲಿಗ ತಾಯಿ ಬಗ್ಗೆ ನ್ಯಾಯದ ಬಗ್ಗೆ ಮಾತಾಡೋದಿಲ್ಲ. HD ಕುಮಾರಸ್ವಾಮಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಆರ್ ಅಶೋಕ್ ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಇದುವರೆಗೂ ಕೂಡ ನ್ಯಾಯ ಸಿಗದೆ ಇರೋಕೆ 13 ವರ್ಷ ಆಯಿತು. ಆಗಿನ ಗೃಹ ಸಚಿವ ಆರ್ ಅಶೋಕ್ ಅಂತಾನೆ ಹೇಳ್ಬೋದು. ಸರಿಯಾಗಿ ತನಿಖೆ ನಡೆಸ್ತಾ ಇದ್ದಿದ್ರೆ ಇದುವರೆಗೂ ಕೂಡ 13 ವರ್ಷದಿಂದ ನ್ಯಾಯ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ತಾನೇ ಹೇಳಿದ್ರು, ಧರ್ಮಾಧಿಕಾರಿ ಆ ಪ್ರಕರಣವನ್ನು ಸರಿಯಾಗಿ ತನಿಖೆ ನಡೆಸಿದಂತ ಗೃಹ ಸಚಿವ ಆದ ಆರ್ ಅಶೋಕ್. ಆದರೆ ಆರ್ ಅಶೋಕ್ ಅವರು ಮಾಡಿದ್ದೇನು ಅಂತ ಹೇಳಿದ್ರೆ, ಇಡೀ ಪ್ರಕರಣವನ್ನು ಹಳ್ಳ ಹಸಿದ ಒಂದು ಯೋಗೀಶ್ ಅನ್ನು ಒಂದು ಅಧಿಕಾರಿಯನ್ನು ನೇಮಿಸಿ, ಆ ಯೋಗೀಶ್ ಎಲ್ಲ ಒಂದು ಬೆಜಿನಲ್ ಸಾಬ್ನನ್ನು ಕೂಡ ವಾರ ಕಳಿಸಿ ಕಳಿಸಿ ಇಡೀ ಪ್ರಕರಣವನ್ನೇ ಹಳ್ಳ ಹಾಡಿಸಿದ ಒಬ್ಬ ಅಧಿಕಾರಿ ಅಂತಾನೆ ಹೇಳ್ಬೋದು. ಇದರಿಂದ ಸ್ಪಷ್ಟವಾಗುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲವೂ ಸೇರಿ ಇಡೀ ಒಂದು ವ್ಯವಸ್ಥೆಯನ್ನ, ಇಡೀ ಒಂದು ಕುಟುಂಬವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆ ವಿರುದ್ಧ ನಾವು ಈ ಒಂದು ರಾಜಕೀಯ ಪಕ್ಷಗಳ ವಿರುದ್ಧ ಕೂಡ ಸೆಟೆದೆದ್ದು ಸುಮಾರು 40,000 ನೋಟಾ ಮತಗಳು ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಸೇರಿ ಬಂದಿದೆ ಅಂತಾನೆ ಹೇಳ್ಬೋದು. ಇದೇ ರೀತಿ ನೀವು ಒಂದು ಧರ್ಮೋದ್ಯಮಿಗೆ ಸಪೋರ್ಟ್ ಮಾಡ್ತಾ ಕೂತ್ರೆ ಎಲ್ಲ 3 ರಾಜಕೀಯ ಪಕ್ಷಗಳಿಗೂ ಕೂಡ ನಾವೊಂದು ಚುನಾವಣಾ ಬಹಿಷ್ಕಾರ ಹಾಕೋದಾಗ 40,000 ನೋಟಾ ಮತಗಳು ಕೂಡ ಬಂದಿದ್ದಾವೆ. ಕೇವಲ ನಾವು ಮೊಬೈಲ್ನಲ್ಲಿ ಹಾಕಿದ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಹಾಕಿದ ವಿಡಿಯೋಗಳಿಂದ ಜನರು ಪ್ರೇರಿತರಾಗಿ ನೋಟಾಗಿ ಮತ ಒತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ರೀತಿ ನೀವು ಮುಂದುವರೆದರೆ ಕೂಡ ಮುಂದೆ ಬರುವ ಚುನಾವಣೆಗಳಲ್ಲಿ ಸೌಜನ್ಯ ಹೋರಾಟಗಾರರು ಬುದ್ಧಿ ಕಲಿಸ್ತಾರೆ ಅಂತಾನೆ ಹೇಳ್ಬೋದು. ಪ್ರಚೋದನಕಾರಿ ಭಾಷಣ ಮಾಡೋದಂತ ಪುನೀತ್ ಕೆರೆಹಳ್ಳಿ ಆಗಿರ್ಬೋದು ಅಥವಾ ಚಕ್ರವರ್ತಿ ಸೂಲಿಬೆಲೆ ಆಗಿರ್ಬೋದು, ಅವರ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಕೇವಲ ಮಹೇಶ್ ಅಣ್ಣನ ಮೇಲೆ ಅವ್ರಿಗೆ ಏನು ಮಾಡಬೇಕು, ಕೇವಲ ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕಾಗಿ 13 ವರ್ಷದಿಂದ ಎಲ್ಲ ರಾಜಕೀಯ ಪಕ್ಷಗಳನ್ನು ಎದುರು ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೂ ಅವರ ಮೇಲೆ ಕೂಡ ಯಾವ ರೀತಿ ಒಂದು ಪ್ರಕರಣಗಳು ದಾಖಲಿಸ್ತಾರೆ, ಸುಳ್ಳು ಪ್ರಕರಣಗಳು ಈ ಧರ್ಮೋದ್ಯಮಿಗಳು ದಾಖಲಿಸ್ತಾರೆ ಅಂತ ಹೇಳಿ ನೀವು ನೋಡ್ಬೋದು. ಹಾಗೂ ಈ ಒಂದು ಬಡ್ಡಿ ದಂಧೆ ಮಾಡುವಂತ ಒಂದು RBI ಲೈಸೆನ್ಸ್ ಇಲ್ಲದೆ ಒಂದು ಬಡ್ಡಿ ದಂಧೆ ಮಾಡಿ ಜನರ ರಕ್ತವನ್ನು ಹೀರುವಂತ ಈ ಬಡ್ಡಿ ದಂಧೆಯ ವಿರುದ್ಧ ಯಾವುದೇ ಒಂದು ವಿಡಿಯೋಗಳನ್ನು ಮಾಡಿದ್ರು ಕೂಡ ಅದನ್ನು ಬ್ಲಾಕ್ ಮಾಡಿಸೋದು, ಹಾಗೂ ನಾವು ಅವ್ರ ಹೆಸರು ಹೇಳದೇ ಇದ್ರು ಕೂಡ ಆ ವಿಡಿಯೋಗಳನ್ನು ಬ್ಲಾಕ್ ಮಾಡಿಸೋದು ಅಂತ ಹೇಳಿದ್ರೆ, ಇದು ಈ ಕಲಿಯುಗದಲ್ಲೇ ಒಬ್ಬ ರಾಕ್ಷಸನನ್ನು ನಾವು ನೋಡಿದ್ಬೋದು ಅಂತಾನೆ ಹೇಳ್ಬೋದು. ಯಾರಂತ ಹೇಳಿದ್ರೆ ಆ ಒಂದು ಧರ್ಮೋದ್ಯಮಿಯ ತಮ್ಮ ಅಂತಾನೆ ಹೇಳ್ಬೋದು. ಈ ರಾಕ್ಷಸರಿಂದನೇ ಈ ಒಂದು ವ್ಯವಸ್ಥೆ ಇಷ್ಟೊಂದು ಹದಗಿಡೋಕೆ ಮೂಲ ಕಾರಣನೇ ಆ ಧರ್ಮೋದ್ಯಮಿ ಹಾಗೂ ಧರ್ಮೋದ್ಯಮಿಯ ತಮ್ಮ ಅಂತಾನೆ ಹೇಳ್ಬೋದು. ಇವರನ್ನು ಮಟ್ಟ ಹಾಕೋಕಂತಾನೆ ಸೌಜನ್ಯ ದೇವಿ ಅವತಾರ ಎತ್ತಿದ್ದಾಳೆ ಅಂತಾನೆ ಹೇಳ್ಬೋದು.